ಹಾಯ್ ಫ್ರೆಂಡ್ಸ್, ನಾನು ಇಮ್ರಾನ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಾಪಿರೈಟಿಂಗ್ ಬಗ್ಗೆ ಮಾಡಿಕೊಂಡು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಾಪಿರೈಟಿಂಗ್ ಬಗ್ಗೆ. ಯಾವುದಾದರೂ ಒಂದು ವಿಡಿಯೋ ಕಂಟೆಂಟ್ನ ರೆಡಿ ಮಾಡಿ ನೀವು ಚಾನಲ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀರಾ. ಅದು ನಿಮ್ಮದೇ ಆಗಿರಬಹುದು, ಇಲ್ಲ ಬೇರೆಯವರ ವಿಡಿಯೋಸ್ ಆಗಿರಬಹುದು. ಕಾಪಿರೈಟಿಂಗ್ ಎಲ್ಲಿ ಬರುತ್ತೆ ಅಂದರೆ, ಅದು ಮೂವಿಯಿಂದ ಒಂದು ವೀಡಿಯೋಸ್ನ ಸ್ಲಿಪ್ ಇಸ್ಕೊಂಡ್ರೆ, ಇಲ್ಲ ನೀವು ಯಾವುದೋ ಒಂದು ಸಾಂಗಿಂದ ಇವಾಗ ಬಂದುಬಿಟ್ಟು ಎಕ್ಸಾಂಪಲ್ ಬಂದುಬಿಟ್ಟು ಇವಾಗ ಒಂದು ಸಾಂಗ್ ಬರುತ್ತೆ, ಅದು ಟ್ರೆಂಡಾಗಿರುತ್ತೆ ಆ ಸಾಂಗ್. ಅದನ್ನು ನೀವು ಅಪ್ಲೋಡ್ ಮಾಡಿದಾಗ ಅದು ಆಲ್ರೆಡಿ ಟ್ರೆಂಡಿಂಗಲ್ಲಿ ಇದೆಯಲ್ವಾ, ಆ ವಿಡಿಯೋಸ್ ಹಾಕ್ಕೊಂಡು ಇಲ್ಲ ನೆಕ್ಸ್ಟ್ ಯಾವುದೋ ಬೇರೆಯವ್ರನ್ನ ಯೂಟ್ಯೂಬ್ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಾ, ಇಲ್ಲ ನಾನು ಅವರು ಯೂಟ್ಯೂಬ್ ಮಾಡಿದ್ದಾರೆ ಅವ್ರ ಥರ ನಾನು ಮಾಡಬೇಕು ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ ಅವ್ರ ವಿಡಿಯೋನ ನಿಮ್ಮ ಚಾನಲ್ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಅದು ಕಾಪಿರೈಟಿಂಗ್ ಸ್ಟ್ರೈಕ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನೀವು ಯಾವುದ್ರ ಬಗ್ಗೆ ಯೂಟ್ಯೂಬಲ್ಲಿ ಚಾನಲ್ ಮಾಡಿದಿರೋ ಇಲ್ಲ ಯಾವುದ್ರ ಬಗ್ಗೆ ಕಂಟೆಂಟ್ನ ರೆಡಿ ಮಾಡ್ತಾಯಿದ್ರು ಫ್ರೆಂಡ್ಸ್, ನೀವೇ ಓನಾಗಿ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಯಾರತ್ತೂ ನೀವು ನಿಮ್ಮ ಚಾನಲ್ಲೇ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಅದು ಕಾಪಿರೈಟಿಂಗ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಆದಷ್ಟು ನಿಮ್ಮ ಮತ್ತೊಂದು ಫ್ರೆಂಡ್ಸ್ ದಯವಿಟ್ಟು, ಯಾಕಂದರೆ ಅದರಿಂದ ನಿಮಗೆ ಒಂದು ಉಪಕಾರ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾಕಂದರೆ ಮಾನಿಟೈಸೇಷನ್ ಆನ್ ಮಾಡಬೇಕಂದ್ರೆ ನಿಮ್ಮದ ವೀಡಿಯೋಸ್ನ ಎಲ್ಲರೂ ನೋಡ್ತಾರೆ, ಒಂದನೇದು. ಎರಡನೇ ಬಂದುಬಿಟ್ಟು ನೀವು ಮಾನಿಟೈಸೇಷನ್ ಮಾಡಬೇಕಂದ್ರೆ ಯೂಟ್ಯೂಬ್ ಅವರು ನಿಮ್ಮ ವೀಡಿಯೋನ ಎಲ್ಲ ಪ್ಲೇ ಮಾಡಿ ನೋಡ್ತಾರೆ. ಇದು ಇವ್ರದ್ದೇ ವೀಡಿಯೋನ, ಇಲ್ಲ ಬೇರೆಯವ್ರದ್ದು ವೀಡಿಯೋನ, ಇಲ್ಲ ಬೇರೆಯವ್ರ ವೀಡಿಯೋನ ಇವರು ಅಪ್ಲೋಡ್ ಮಾಡಿದ್ರೆ ಅಂತ ನೋಡ್ತಾರೆ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಮುಖ ಕೊಟ್ಟು ನೀವು ನಿಮ್ಮ ಚಾನಲಲ್ಲಿ ನೀವು ಸ್ಪೀಚ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಡಿಸ್ಕ್ಲೈಮರ್ ಆಗಲಿ ಇಲ್ಲ ನಿಮಗೆ ಕಾಪಿರೈಟಿಂಗ್ ಆಗಲಿ ಯಾವುದೇ ಟೈಪ್ ಬರಲ್ಲ ಫ್ರೆಂಡ್ಸ್. ಮತ್ತೊಂದು ಫ್ರೆಂಡ್ಸ್, ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮ ಫೇಸನ್ನು ಕೊಟ್ಟು ಅಪ್ಲೋಡ್ ಮಾಡಿ. 1 ಮಂತ್ ಆಗಲಿ ಇಲ್ಲ 6 ಮಂತ್ ಆಗಲಿ ನೀವು ಕಷ್ಟಪಟ್ಟರೆ ನಿಮಗೆ 100% ಫಲಿತಾಂಶ ಸಿಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಕಷ್ಟಪಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಕಾಪಿರೈಟಿಂಗ್ ಬಗ್ಗೆ ನಿಮ್ಮ ಓನ್ ಕಂಟೆಂಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಯಾವುದೂ ಕಾಪಿರೈಟಿಂಗ್ ಬರಲ್ಲ ಫ್ರೆಂಡ್ಸ್. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಒಂದು ಟ್ರೆಂಡಾಗಿ ವಿಡಿಯೋ ಇರುತ್ತೆ, ಅದನ್ನು ತಗೊಂಡು ಅವರ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾರೆ. ಅದೇ ಥರ ಯಾರಕ್ಕೂ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಮ್ಮದೇ ಓನ್ ಕಂಟೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತಲ್ವಾ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು